ಮಳೆಗಾಲ ಆರಂಭವಾಗ್ತಿದ್ದ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳು ಮತ್ತಷ್ಟು ಸೊಬಗಿನಿಂದ ಕಂಗೊಳಿಸ್ತವೆ. ಅದರಲ್ಲೂ ಜಿಲ್ಲೆಯ ಜಲಪಾತಗಳ ಸೌಂದರ್ಯ ಇಮ್ಮಡಿಗೊಂಡಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಾ ಇದೆ. ಬನ್ನಿ, ನೀವು ಕೂಡ ಈ ಜಲಪಾತದ ಝಲಕ್ ನೋಡಿ ಮಜಾ ಮಾಡಿ. ಒಂದೆಡೆ ಮೋಡಗಳ ಚಿತ್ತಾರ, ಮತ್ತೊಂದೆಡೆ ಮಳೆ ಹನಿಗಳ ಸಿಂಚನ. ಹೌದು, ಮಳೆಗಾಲ ಶುರುವಾಗ್ತಿದ್ದಂತೆ ಮಲೆನಾಡಿನ ಪ್ರಕೃತಿಗೆ ಹೊಸ ರೂಪ ಬಂದಿದೆ. ಪಶ್ಚಿಮ ಘಟ್ಟದ ಗಿರಿಶಿಖರಗಳು, ಮೈದುಂಬಿ ಹರಿಯುವ ನದಿಗಳು, ಅಲ್ಲಲ್ಲಿ ಜಲಪಾತಗಳ ವೈಭವ. ಹೀಗೆ ಇಲ್ಲಿನ ಪ್ರಕೃತಿ ಐಸಿರಿ ನೋಡೋದೇ ಚಂದ. ಅದರಲ್ಲೂ ಮೂಡಿಗೆರೆ ತಾಲೂಕಿನ ಚಾರ್ಮುಡಿ ಫಾಲ್ಸ್ನ ಸೊಬಗು ಈಗ ಚಂದವೋ ಚಂದ. ಮಂಗಳೂರಿಗೆ ಹೋಗ್ತಿದ್ವಿ, ತುಂಬ ಖುಷಿ ಆಗುತ್ತೆ. ನಾವು ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ಬರ್ತಿರ್ತೇವೆ, ತುಂಬ ಖುಷಿ ಆಗುತ್ತೆ. ಬೋರ್ಗರೆಯುತ್ತಾ ಹಾಲ್ನುರಿಯಂತೆ ದುಮ್ಮಿಕ್ಕೋ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಬಾನೆತ್ತರದ ಶಿಖರಗಳಿಂದ ರಭಸವಾಗಿ ಚಿಮ್ಮುವ ಜಲಪಾತಗಳ ರಮಣೀಯ ನೋಟ ಎಲ್ಲರನ್ನ ಬೆರಗುಗೊಳಿಸುತ್ತದೆ. ಚಾರ್ಮುಡಿ ಫಾಲ್ಸ್ನಂತೆ ಕೊಪ್ಪ ತಾಲೂಕಿನ ಜಯಪುರ ಬಳಿ ಇರೋ ಜಲಧಾರೆ ವಿಸ್ಮಯ ಮೂಡಿಸಿದೆ. ಈ ಜಲಧಾರೆ ಹರಿಯುವ ಜಾಗದಲ್ಲೆಲ್ಲ ಸಣ್ಣ ಸಣ್ಣ ಗುಡ್ಡಗಳು ರೂಪ ತಳೆದಿವೆ. ಈ ಜಲಧಾರಿಯ ನೀರು ಚರ್ಮ ರೋಗಗಳಿಗೂ ಔಷಧಿಯಂತೆ. ಜಗತ್ತಿನಲ್ಲಿ ಇದು ನಂಬಲ್ಲ ಅಂತ ಹೇಳ್ತಾರೆ ಯಾರು ನೋಡಿದ್ರು, ಆದರೆ ನಮಗೆ ಪೂರ್ವಜರ ಫಸ್ಟಿಂದ ಹೇಳಿದ ರೀತಿಯಲ್ಲಿ ನೋಡಿದ್ರೆ ಇದು ಸತ್ಯ ಅಂತ ನಮಗೆ ಗೊತ್ತಾಗ್ತಿದೆ. ಈಗ ನಾನು ಚಿಕ್ಕರಿಂದ ನೋಡೋಕ್ಕಿಂತ ಈಗ ಈ ಗುಡ್ಡಗಳು ಸಖತ್ತಾಗಿ ಬೆಳೀತಾ ಬಂದಿದೆ. ಈಗ ಒಟ್ನಲ್ಲಿ ಪ್ರಕೃತಿಯ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಅನ್ನುವಂತಿರೋ ಬೆಟ್ಟ ಗುಡ್ಡಗಳು ಮಳೆಗಾಲದ ಸೊಬಗಿನಿಂದ ಕಂಗೊಳಿಸ್ತಿವೆ. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು. ಓಕೆ, ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಈಗ ಕನ್ನಡದ ಪ್ರಮುಖ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಏನೇನಿದೆ, ಯಾವೆಲ್ಲ ಸ್ಟೋರಿಯನ್ನು ಲೀಡ್ ತಗೊಂಡಿದ್ದಾರೆ, ಏನೆಲ್ಲ ಸ್ಪೆಷಲ್ ಸ್ಟೋರಿಗಳಿದೆ ನೋಡೋಣ. ಕನ್ನಡಪ್ರಭ ತನ್ನ ಫ್ರಂಟ್ ಪೇಜ್ನಲ್ಲಿ ತೆಗೆದುಕೊಂಡಿರುವಂಥದ್ದು ನಿನ್ನೆ ಸಾಕಷ್ಟು ಸುದ್ದಿನೇ ಆಗಿತ್ತು. ಇದು ಹೇಳೋದು ವೇದಾಂತ, ಮಾಡೋದು ರಾದ್ಧಾಂತ. ಈ ರೀತಿ ಮಾಡಿರುವಂಥದ್ದು ನಿವೃತ್ತ ನ್ಯಾಯಮೂರ್ತಿಯಾದಂತಹ MF ಸಲ್ಡಾನಾ ಅವರು. ಇವರ ಜೀವನ ಶೈಲಿ ನೋಡಿದ್ರೆ ಅವರು ಮರಗಳನ್ನ ಕಟ್ ಮಾಡಬೇಡಿ, ಅಲ್ಲಿ ಗುಂಡಿ ತೋಡಬೇಡಿ, ಇಲ್ಲಿ ಅದು ಮಾಡಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಹೇಳೋದೊಂದು, ಆದರೆ ಮಾಡೋದು ಇನ್ನೊಂದು. ಏನು ಮಾಡಿದ್ದಾರೆ ಅಂದರೆ, ಸ್ವಂತ ಕಾರಿಗೆ ರೆಡ್ ಲೈಟ್ ಹಾಕ್ಕೊಂಡಿದ್ರು. ಅಡ್ಡ ಬಂದ ಟೇಪಿಗೆ, ಏನು ರಸ್ತೆಯ ಡಿವೈಡರ್ ಇರುತ್ತೆ, ಅಡ್ಡ ಬಂದ ಟೇಪ್ ಇದೆ, ಅದನ್ನು ಕತ್ತರಿಸಿ ಅವರು ಹೋಗ್ತಾ ಇದ್ರು. ಇದು ನಿವೃತ್ತ ನ್ಯಾಯಮೂರ್ತಿ ಸಲ್ಡಾನಾ ಅವರ ವರಸೆ. ಓಕೆ, ಇನ್ನು ಫ್ರಂಟ್ ಪೇಜಲ್ಲೇ ಕನ್ನಡಪ್ರಭ ಎಕ್ಸ್ಕ್ಲೂಸಿವ್ ಸ್ಟೋರಿ, ಬೆಂಗಳೂರಲ್ಲಿ ಹಲ್ಕಟ್ ದಂಧೆ. ಅಂದರೆ ಈ ಸತ್ತ ಮನುಷ್ಯರ ಹಲ್ಲುಗಳನ್ನು ಮಾರಾಟ ಮಾಡುವಂಥದ್ದು. ಸೊ ಅದನ್ನು ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುವಂಥದ್ದು. ಅವರಿಗೆ ಪ್ಲಾಸ್ಟಿಕ್ ಹಲ್ಲುಗಳು ಬೇಕಾಗತ್ತೆ, ಆದರೆ ಅದಕ್ಕೆ 100 ರೂಪಾಯಿ ಆಗುತ್ತೆ. ಇದು 10 ರೂಪಾಯಿಗೆ ಸಿಗುತ್ತೆ, ಭಾಳ ಹತ್ತಿರವೇ ಸಿಗುತ್ತೆ. ಸೊ ಹಾಗಾಗಿ ಅವರು ಇದನ್ನು ಖರೀದಿ ಮಾಡ್ತಾರೆ. ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ವರದಿ ಮಾಡಿದ್ದಾರೆ ಶಿವಕುಮಾರ್ ಬೆಳ್ಳಿತಟ್ಟೆ. ನಿಜವಾಗ್ಲೂ ಬೆಂಗಳೂರಲ್ಲಿ ಹಲ್ಕಟ್ ದಂಧೆ ಅನ್ನುವಂಥ ಟೈಟ್ಲಲ್ಲಿ ಕನ್ನಡಪ್ರಭ ಎಕ್ಸ್ಕ್ಲೂಸಿವ್ ಸ್ಟೋರಿ ಇವತ್ತು ಇದನ್ನು ಬಹಳ ಲೀಡಾಗಿ ತಗೊಂಡಿದೆ ಕನ್ನಡಪ್ರಭ. ಹಾಗೆಯೇ ಫ್ರಂಟ್ ಪೇಜ್ನಲ್ಲಿ ತೆಗೆದುಕೊಂಡಿರುವಂತಹ ಇನ್ನೊಂದು ಪ್ರಮುಖ ಸುದ್ದಿ ಅಂತಂದರೆ, ಆಗಲೇ ಹೇಳಿದ್ವಿ ನಾವು, ಶಾಲೆಗೆ ಹೋಗೋಣ ಬನ್ನಿ ಕಲೀನಲ್ಲಿ. ಅದರಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಸಚಿವರೆಲ್ಲ. ಅಲ್ಲಿ CM ಏನು ಮಾಡಿದ್ದಾರೆ ಅಂದರೆ, ಅವರು ಕಲ್ತಿರುವಂತಹ ಶಾಲೆ ಮಂಡ್ಯ ಜಿಲ್ಲೆಯ ಬೂಕನಕೆರೆ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 26 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಕಾಗೇರಿ ತಮ್ಮ ಕಲಿತ ಶಾಲೆಯಲ್ಲೇ ಮಗಳಿಗೆ ಓದಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಮಾದರಿಯಾಗಿರುವಂಥದ್ದು. ಎಲ್ಲರೂ ಒಂದು ಹೇಳ್ತಾರೆ, ಇನ್ನೊಂದು ಮಾಡ್ತಾರೆ. ತಾವು ಕಲ್ತಿರೋದು ಸರ್ಕಾರಿ ಶಾಲೆ ಆಗಿರುತ್ತೆ, ಕನ್ನಡ ಕಲಿಸಿ ಅಂತ ಹೇಳ್ತಾರೆ. ಆದರೆ ಮಕ್ಕಳನ್ನ ಮಾತ್ರ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ಗಳಿಗೆ ಸೇರಿಸ್ಬಿಡ್ತಾರೆ. ಆದರೆ ಕಾಗೇರಿ ಶಿಕ್ಷಣ ಸಚಿವರಾಗಿ ತಾವು ಕಲಿತಿರುವಂತಹ ಶಾಲೆಯಲ್ಲಿ ಮಗಳಿಗೆ ಓದಿಸ್ತಾ ಇದ್ದಾರೆ. ಇದನ್ನ ಪ್ರಮುಖವಾಗಿ KN ರವಿ ಹಾಗೂ ವಸಂತ್ ಕುಮಾರ್ ಕತಗಾಲ್ ಅವರು ವರದಿ ಮಾಡಿದ್ದಾರೆ.
ಓಕೆ, ಇನ್ನು ಕನ್ನಡಪ್ರಭದ 5ನೇ ಪುಟದಲ್ಲಿ ವಿದೇಶಕ್ಕೆ ಹಾರಲು ಶಾಸಕರು ಸಿದ್ಧ. ಅಧ್ಯಯನದ ಹೆಸರಲ್ಲಿ ಸರ್ಕಾರಿ ಖರ್ಚಿನಲ್ಲಿ ಶಾಸಕರ ಪ್ರವಾಸ. ವಿದೇಶ ಪ್ರವಾಸಕ್ಕೆ 5 ತಂಡ ರಚಿಸಿದ್ದು ಹಿರಿಯ ಶಾಸಕರ ನೇತೃತ್ವ ಅನ್ನುವಂಥ ಒಂದು ವಿಶೇಷ ವರದಿಯನ್ನು ರವಿ ಮಾಳೇನಹಳ್ಳಿಯವರು ವರದಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಶಾಸಕರ ಪ್ರವಾಸ ಭತ್ಯೆ 3 ಲಕ್ಷವಾಗಿತ್ತು. ಸೊ ಅದರ ಸಂಪೂರ್ಣ ಲಾಭವನ್ನು ಪಡೆಯುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನಿಸುತ್ತೆ ಶಾಸಕರು. ಸೊ ಹಾಗಾಗಿ ಜೂನ್ 24ಕ್ಕೆ ಒಂದು ತಂಡ, ಬಾಲಕೃಷ್ಣ ನೇತೃತ್ವದ ತಂಡ, 12 ಶಾಸಕರ ತಂಡ ಹೊರಡುತ್ತೆ. ಹಾಗೆ ಯುರೋಪ್ ಪ್ರವಾಸಕ್ಕೆ ತೆರಳುತ್ತೆ. ಫುಲ್ ಫ್ಯಾಮಿಲಿ ಜೊತೆಗೆ ಹೋಗ್ತಾರೆ. ಒಬ್ಬೊಬ್ಬರಿಗೆ 3 ಲಕ್ಷ ಖರ್ಚಾಗುತ್ತೆ ಅನ್ನುವಂಥ ಸ್ಟೋರಿಯನ್ನು ಬಹಳ ಲೀಡಾಗಿ 5ನೇ ಪುಟದಲ್ಲಿ ವಿದೇಶಕ್ಕೆ ಹಾರಲು ಶಾಸಕರು ಸಿದ್ಧ. ಇದು ರವಿ ಮಾಳೇನಹಳ್ಳಿಯವರ ವರದಿ. ಸೂಟ್ ಬೂಟ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಅಂತ ಅನ್ಸುತ್ತೆ ಶಾಸಕರೆಲ್ಲ. ಹಾಗೆಯೇ ಇನ್ನು ಕೊನೆಯಲ್ಲಿ ಕ್ರೀಡಾ ವಿಭಾಗದಲ್ಲಿ ತೆಗೆದುಕೊಂಡಿರುವಂಥದ್ದು ವಿದೇಶಿ ಕೋಚ್ ಯೂರಿ ಕಾರಣ ಅಂತಂದರೆ ಉಕ್ರೇನ್ನಲ್ಲಿ ತರಬೇತಿಯನ್ನು ಏನು ಪಡೆದಿತ್ತು. ಏಷ್ಯನ್ ಕ್ರೀಡಾಕೂಟದಲ್ಲಿ ಈಗ ಎಲ್ಲರೂ ಅದರಲ್ಲಿ ಕೂಡಲೇ ಈಗ ಕೇರಳ ಎಕ್ಸ್ಪ್ರೆಸ್ ಖ್ಯಾತಿಯ PT ಉಷಾ ಒಂದು ಮಾತನಾಡಿದ್ರು. ಅಶ್ವಿನಿ ಅಕ್ಕುಂಜೆಯವರು ಏಷ್ಯನ್ ಕ್ರೀಡಾಕೂಟದಲ್ಲಿ ಗೆದ್ದಾಗ ಒಂದೇ ವಾರದಲ್ಲಿ ಇಷ್ಟು ವೇಗವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ. ಅದು ಈಗ ಒಂದು ರೀತಿಯಲ್ಲಿ ಅವರು ಆಡಿದ ಮಾತು ಸತ್ಯವಾಗ್ತಾ ಇದೆಯಾ, ಅದ್ರ ಹಿಂದೆ ಏನಿದೆ, ನಿಷೇಧಿತ ಔಷಧವನ್ನು ಸೇವಿಸಿರೋದೇ ಇದಕ್ಕೆ ಕಾರಣನ ಅನ್ನೋ ಒಂದು ವಿಚಾರ ಈಗ ಪ್ರಶ್ನೆ ಹೇಳ್ತಾ ಇದೆ. ಅದರಲ್ಲಿ ಉಕ್ರೇನ್ನಲ್ಲಿ ಅವರು ಕೋಚನ್ನು ತೆಗೆದುಕೊಂಡಿದ್ರು. ಉಕ್ರೇನ್ನ ಕೋಚ್ ಬಗ್ಗೆನೇ ಈಗ ಸಂಶಯ ವ್ಯಕ್ತವಾಗ್ತಾ ಇದೆ. ಇದನ್ನು ಪ್ರಮುಖವಾಗಿ ಕ್ರೀಡಾ ವಿಭಾಗದಲ್ಲಿ ಕನ್ನಡಪ್ರಭ ತೆಗೆದುಕೊಂಡಿದೆ. ಓಕೆ, ಕನ್ನಡಪ್ರಭದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನೋಡಿದ್ರಿ. ಸೊ ಕನ್ನಡಪ್ರಭ ತಗೊಂಡು ಓದ್ತಾ ಇರ್ಬೋದು ನೀವೀಗ. ಸೊ ಇವತ್ತು ಬೆಂಗಳೂರಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ, ನೀವು ಯಾವೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅನ್ನೋದರ ಬಗ್ಗೆ ಹೇಳ್ತೀವಿ. ಇವತ್ತಿನ ಬೆಂಗಳೂರಿನ ಕಾರ್ಯಕ್ರಮ. ಓಕೆ, ಇವತ್ತು ಸಂಜೆ 7:30ಕ್ಕೆ ರಂಗಶಂಕರದಲ್ಲಿ ಗಂಗಾವತರಣ ನಾಟಕ ಇದೆ. ಸೊ ನಾಟಕಾಸಕ್ತರು ಇದನ್ನು ಮಿಸ್ ಮಾಡದೆ ನೀವು ಹೋಗ್ಬೋದು. ಡಾಕ್ಟರ್ DR ಬೇಂದ್ರೆ ಇದನ್ನು ರಚನೆ ಮಾಡಿದ್ದು, ನಿರ್ದೇಶನವನ್ನು ರಾಜೇಂದ್ರ ಕಾರಂತ್ ಮಾಡಿದ್ದಾರೆ. ರಂಗ ಸೌರಭ ತಂಡ ಈ ನಾಟಕವನ್ನು ನಡೆಸಿಕೊಡ್ತಾ ಇದೆ. ಇವತ್ತು ಸಂಜೆ 7:30ಕ್ಕೆ ರಂಗಶಂಕರದಲ್ಲಿ ನಾಟಕ ಗಂಗಾವತರಣ. ಅಭಯ ಚೈತನ್ಯ ಅವರಿಂದ ಶ್ರೀಮದ್ ಭಗವದ್ಗೀತಾದ 7ನೇ ಅಧ್ಯಾಯದ ಬೋಧನೆ ನಡೀತಾ ಇದೆ. SPI ಸಮುದಾಯ ಭವನದಲ್ಲಿ ಬಸವೇಶ್ವರ ನಗರದಲ್ಲಿರುವ ಶಾರದಾ ಕಾಲೋನಿಯಲ್ಲಿ SPI ಸಮುದಾಯ ಭವನವಿದೆ. ಅಲ್ಲಿ ಅಭಯ ಚೈತನ್ಯ ಅವರಿಂದ ಶ್ರೀಮದ್ ಭಗವದ್ಗೀತಾದ 7ನೇ ಅಧ್ಯಾಯ ಬೋಧನೆಯಾಗುತ್ತೆ ಸಂಜೆ 6:30ಕ್ಕೆ. ಓಕೆ, ಬೆಂಗಳೂರಿನ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತಂದರೆ ಒಂದು ವಿಚಾರ ಸಂಕಿರಣ ಇವತ್ತು ನಡೆಯುತ್ತೆ. ಬೆಂಗಳೂರು ಹಿಂದೆ ಮತ್ತು ಇಂದು ವಿಚಾರ ಸಂಕಿರಣ. ಸುರೇಶ್ ಮುನಾ ಅವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಸ್ಥಳ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ NR ಕಾಲನಿ. ಇವತ್ತು ಸಂಜೆ 6:30ಕ್ಕೆ NR ಕಾಲನಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಬೆಂಗಳೂರು ಹಿಂದೆ ಮತ್ತು ಇಂದು ವಿಚಾರ ಸಂಕಿರಣ ನಡೆಯಲಿದೆ. ಬೆಂಗಳೂರಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು ಅಂತಿದ್ರೆ ನೀವು ಈ ವಿಚಾರ ಸಂಕಿರಣಕ್ಕೆ ಹೋಗ್ಬೋದು. ಇವಿಷ್ಟು ಬೆಂಗಳೂರಿನ ಕಾರ್ಯಕ್ರಮಗಳಾದರೆ ಇನ್ನು ಬೆಂಗಳೂರಿನಿಂದ ಏನು ಸ್ಪೆಷಲ್ ಸ್ಟೋರಿ ಇದೆ ಮಾರ್ನಿಂಗ್ ಮೆಟ್ರೋದಲ್ಲಿ ನೋಡಿ. ಥಲಸೇಮಿಯಾ ಇದೊಂಥರ ವಿಚಿತ್ರ ಕಾಯಿಲೆ. ಈ ಕಾಯಿಲೆಗೆ ತುತ್ತಾದವರಿಗೆ ತಿಂಗಳು ರಕ್ತ ಹಾಕಿಸಬೇಕಾಗತ್ತೆ. ಇಂಥದ್ದೊಂದು ಕಾಯಿಲೆ ಬಡವರ ಮಕ್ಕಳಿಗೇನಾದರೂ ಬಂದ್ಬಿಟ್ರೆ ಊಹೆ ಮಾಡೋದಕ್ಕೂ ಕೂಡ ಕಷ್ಟವಾಗುತ್ತೆ. ಅಂಥ ಕಾಯಿಲೆಯಿಂದ ಬಳಲ್ತಾ ಇದ್ದ ಮಗುವಿನ ಬಗ್ಗೆ ಸುವರ್ಣ ನ್ಯೂಸ್ ನಿನ್ನೆ ಒಂದು ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ನಂದಿನಿ, ರಾಯಚೂರಿನ ಈ ಮುದ್ದು ಕಂದಮ್ಮನಿಗೆ ಥಲಸೀಮಿಯಾ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ. ತಿಂಗಳು ಈ ಮಗುವಿನ ದೇಹಕ್ಕೆ ಹೊಸ ರಕ್ತವನ್ನ ಪಂಪ್ ಮಾಡಬೇಕು, ಬ್ಲಡ್ ಕೊಡ್ಲೇಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು. ಹೊಟ್ಟೆಗಂಟಿಕೊಂಡೇ ಬಂದಿದ್ದ ಬಡತನದಿಂದಾಗಿ ಈ ಮಗುವಿನ ತಂದೆ ತಾಯಿ ಕಣ್ಣೀರು ಸುರಿಸ್ತಿದ್ರು. ಇವರಿಗೀಗ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದ ವರದಿ ಸ್ವಲ್ಪ ಶಕ್ತಿ ನೀಡಿದೆ. ಸುದ್ದಿ ವೀಕ್ಷಿಸಿದ ಸಹೃದಯಗಳು ಕರುಣೆಯ ಕೈ ಚಾಚಿದ್ದಾರೆ. ಎಲ್ಲರಿಗೂ ಮಾನವೀಯ ದೃಷ್ಟಿಯಿಂದ ಮಾಡಲೇಬೇಕು. ನಮ್ಮ ಮಕ್ಕಳಾಗಲಿ ಇನ್ನೊಬ್ಬರ ಮಕ್ಕಳಾಗಲಿ ಎಲ್ಲರಿಗೂ ಮಕ್ಕಳೇನೆ. ಆದಷ್ಟು ಜನಗಳ ಮಕ್ಕಳಿಗೆ ಕಷ್ಟದವ್ರು ಇರೋರಿಗೆ ಹೆಲ್ಪ್ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಅಷ್ಟೇ ಸುವರ್ಣ ಚಾನಲ್ ವತಿಯಿಂದ. ನಂದಿನಿಯ ಕಾಯಿಲೆ ವಾಸಿಯಾಗಬೇಕಾದ್ರೆ ಬೋನ್ ಮ್ಯಾರೋ ವರ್ಗಾವಣೆ ಎಂಬ ದುಬಾರಿ ಚಿಕಿತ್ಸೆ ಮಾಡಿಸಬೇಕು.
ಆದರೆ ಇದಕ್ಕೆ ಬೇಕಿರೋ ಹಣ ನಂದಿನಿ ತಂದೆ ಲಕ್ಷ್ಮೀ ರೆಡ್ಡಿ ಬಳಿ ಇಲ್ಲ. ಯಶಸ್ವಿನಿ, ಆರೋಗ್ಯಶ್ರೀ, BPL ಇವೆಲ್ಲ ನಡೆಯಲ್ಲ ಅಂತ ಹೇಳಿದರು. ನೀವು ಯಾವ ಥರನ ಮಾಡಿಕೊಂಡು 8 ಲಕ್ಷ ರೂಪಾಯಿ ಕಟ್ಟಿದರೆ ನಾನು ಅಡ್ಮಿಟ್ ಮಾಡ್ಕೊಂಡು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಾಲೂ ಮಾಡ್ತೀವಿ ಅಂತ ಹೇಳಿದರು. ಅದು ಕಾರಣದಿಂದ ಸುವರ್ಣ ಚಾನಲ್ನಿಂದ ಮುಂಜೆಲ್ಲ ನೋಡಿದಂಥವರು ಒಂದು 20 ಜನ ಫೋನ್ ಮಾಡಿದ್ದಾರೆ. ಒಬ್ಬರು ಯಾರೋ 10,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈ ಮಗುವಿಗೆ ಸಹಾಯ ಮಾಡಲು ಇಚ್ಛಿಸುವವರು ಜಿ ಲಕ್ಷ್ಮೀ ರೆಡ್ಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ ನಂಬರ್ 6404242481 ಈ ನಂಬರ್ಗೆ ಹಣ ಕಳುಹಿಸಿ. ಈ ಮೊಬೈಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮುದ್ದು ಮಗಳು ನಂದಿನಿಯನ್ನ ಉಳಿಸಿಕೊಳ್ಳಲು ಹೆತ್ತ ಜೀವಗಳು ಪರದಾಡ್ತಿವೆ. ಇನ್ನೊಂದಷ್ಟು ದಾನಿಗಳು ಕೈ ಜೋಡಿಸಿದ್ರೆ ಈ ಅಪ್ಪ ಅಮ್ಮ ಅವರ ಮಗುವನ್ನ ಕಾಪಾಡ್ಕೊಳ್ತಾರೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ನಿನ್ನೆ ಪ್ರಸಾರವಾದಂಥ ಈ ಕಾರ್ಯಕ್ರಮ ನೋಡಿದ ನಂತರ ಸಾಕಷ್ಟು ಮಂದಿ ಜಿ ಲಕ್ಷ್ಮೀ ರೆಡ್ಡಿ ಅವರಿಗೆ ಫೋನ್ ಮಾಡಿದರು. ಹಣಕಾಸಿನ ನೆರವನ್ನು ನೀಡ್ತೇವೆ ಅನ್ನೋಂಥ ಭರವಸೆಯನ್ನು ಕೂಡ ನೀಡ್ತಾನು ಕೂಡ ಇದ್ದಾರೆ. ಆದರೆ 8 ಲಕ್ಷ ಆಗಬೇಕಾಗಿದೆ. ಈ ಮಗು ನಿಮ್ಮ ಹಾಗೆ ಮುಂದಿನ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ, ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಸಹಾಯ ಮಾಡಲು ಇಚ್ಛಿಸುವವರು ಜಿ ಲಕ್ಷ್ಮೀ ರೆಡ್ಡಿ ಅವರ SBI ಬ್ಯಾಂಕ್ ಅಕೌಂಟ್ ಏನಿದೆ 6404242861 ಇದಕ್ಕೆ ನಿಮ್ಮ ಸಹಾಯವನ್ನು ಕಳಿಸ್ಬೋದು. ಆ ಮೂಲಕ ಆ ಮಗುವಿನ ಒಂದು ಉತ್ತಮ ಭವಿಷ್ಯಕ್ಕಾಗಿ ನೀವು ನಿಮ್ಮ ಕೈಲಾದ ಸಹಾಯ ಮಾಡಬಹುದು. 8 ಲಕ್ಷ ಸಿಕ್ಕರೆ ಈಗಲೇ ಅವರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಟ್ರಾನ್ಸ್ಪ್ಲಾಂಟೇಷನ್ಗೆ ಡೋನರ್ ಕೂಡ ಅವರ ಅಣ್ಣನೇ ಸಿಕ್ಕಿದ್ದಾರೆ, ಆ ಮಗುವಿನ ಅಣ್ಣನೇ. ಹಾಗಾಗಿ 8 ಲಕ್ಷ ಸಿಕ್ಕಿದಲ್ಲಿ ಆ ಮಗುವಿನ ಭವಿಷ್ಯ ಇದೆ. 8 ಲಕ್ಷದಲ್ಲಿ ಸೊ ನಿಮ್ಮ ಕೈಲಾದಷ್ಟು ಸಹ